ಕಚೇರಿಗೆ ನೀರು ನುಗ್ಗಿದೆ. ಮಳೆಗೆ ಸಿಸಿಬಿ ಕಚೇರಿ ಸಂಪೂರ್ಣ ಜಲಾವೃತವಾಗಿರೋದು. ಮಳೆಗೆ ಸಿಸಿಬಿ ಕಚೇರಿಯ ದಾಖಲೆಗಳು ಕೂಡ ಹಾನಿಗೊಳಗಾಗಿವೆ. 8ಕ್ಕೂ ಹೆಚ್ಚು ರೂಮ್ಗಳಲ್ಲಿ ಕೇಸ್ ಫೈಲ್ಗಳು ಇದ್ವು. ಆ ಕೇಸ್ ಫೈಲ್ಗಳು ಇದೀಗ ನಾಶವಾಗಿದೆ. ಬೆಂಗಳೂರಿನಲ್ಲಿ ಸುರಿದಿರುವಂತಹ ಮಳೆಗೆ ಸಾಕಷ್ಟು ಹಾನಿ ಸಂಭವಿಸಿದೆ. ಈಗ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಇದು ಸಿಸಿಬಿಯ ಕಚೇರಿ. ಸುಮಾರು 8ಕ್ಕೂ ಹೆಚ್ಚು ಕೊಠಡಿಗಳಲ್ಲಿ ಕೇಸ್ ಫೈಲ್ಗಳನ್ನು ದಾಖಲು ಮಾಡಲಾಗಿತ್ತು. ಇದೀಗ ಮಳೆ ನೀರು ನುಗ್ಗಿರೋದ್ರಿಂದ ಆ ಫೈಲ್ಗಳೆಲ್ಲ ನಾಶವಾಗಿ ಹೋಗಿದ್ದಾವೆ. ಏಕಾಏಕಿ ಸುರಿದಿರುವಂತಹ ಮಳೆಗೆ ಸಿಸಿಬಿ ಕಚೇರಿಗೂ ಕೂಡ ನೀರು ನುಗ್ಗಿದೆ. ಹಲವಾರು ಕೇಸ್ಗಳ ಫೈಲ್ ಅನ್ನು ಅಲ್ಲಿ ದಾಖಲು ಮಾಡಲಾಗಿತ್ತು. ಈಗ ಆ ಫೈಲ್ಗಳೆಲ್ಲ ಮಳೆ ನೀರಿಗೆ ಒದ್ದೆಯಾಗಿ ನಾಶವಾಗಿರೋದು. 3 ಗಂಟೆ ಸುಮಾರಿಗೆ ಯಾವ ಅಧಿಕಾರಿಗಳು ಕೂಡ ಅಲ್ಲಿ ಇರಲಿಲ್ಲ. ಅಧಿಕಾರಿಗಳು ಇದ್ದಿದ್ರು ಕೂಡ ಏಕಾಏಕಿ ಆ ನೀರನ್ನ ಖಾಲಿ ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಇದೀಗ ಮಳೆಗೆ ಆ ಫೈಲ್ಗಳು ನಾಶವಾಗಿದ್ದಾವೆ. ಸಿಸಿಬಿ ಕಚೇರಿಯಲ್ಲಿ ಸಾಕಷ್ಟು ಕೊಠಡಿಗಳಿದ್ದಾವೆ. ನಾವು ಅದನ್ನ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಆ ಕೊಠಡಿಗಳ ಒಳಗೆಲ್ಲ ನೀರು ನುಗ್ಗಿದ್ದಾವೆ. ಸರಿಸುಮಾರು 2 ರಿಂದ 3 ಅಡಿಯಷ್ಟು ನೀರು ನಿಂತ್ಕೊಂಡಿದ್ದು ಅಲ್ಲಿರುವಂತಹ ಕಡತಗಳೆಲ್ಲ ನಾಶವಾಗಿದ್ದಾವೆ. ರೂಮ್ ತುಂಬಾ ನೀರೇ ನೀರು. ತಡರಾತ್ರಿ ಸುರಿದಿರುವಂತಹ ಮಳೆಗೆ ಸಿಸಿಬಿ ಕಚೇರಿಯ ಒಳಗೂ ಕೂಡ ನೀರು ನುಗ್ಗಿರೋದು. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದು ಬೆಂಗಳೂರಿಗೂ ಕೂಡ ಅದರ ಬಿಸಿ ತಟ್ಟಿದೆ. ಬೆಂಗಳೂರಿನಲ್ಲಿ ದಾಖಲೆ ಮಳೆ ಸುರಿದಿದ್ದು ಸಿಸಿಬಿ ಕಚೇರಿಯ ಒಳಗೂ ಕೂಡ ನೀರು ನುಗ್ಗಿದ್ದು ಅಲ್ಲಿರುವಂತಹ ಕಡತಗಳೆಲ್ಲ ನಾಶವಾಗಿದ್ದಾವೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಆ ಟೇಬಲ್ ಮೇಲ್ಗಡೆ ಹಲವಾರು ಕಡತಗಳನ್ನ ಇಟ್ಟಿದ್ದಾರೆ. ಆ ಕಡತಗಳೆಲ್ಲ ನೀರಿನಲ್ಲಿ ಸಂಪೂರ್ಣ ಒದ್ದೆಯಾಗಿದ್ವು. ಹಲವಾರು ಕೇಸ್ಗಳ ಫೈಲ್ಗಳು ಅವು. ಇದೀಗ ಆ ಕೇಸ್ಗಳ ಫೈಲ್ ನಾಶವಾಗಿರೋದ್ರಿಂದ ಸಾಕಷ್ಟು ಹಾನಿ ಉಂಟಾಗಿದೆ. ಕೊಳಚೆ ನೀರು ಸಿಸಿಬಿ ಕಚೇರಿಯ ಒಳ ನುಗ್ಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.